ತಿಳಿದೇ ಮುಂದೆ ನಡಿಬೇಕು. ಇದರ ವಿಶೇಷವಾದಂಥ ಒಂದು ಫಲ ಮಹತ್ವವಾಗಿ ಕೊಡುವಂಥ ಸಾನ್ನಿಧ್ಯ ನನ್ನದಾಗೆ ಉಂಟು. ಅದನ್ನು ಪಡೆಯುವಂಥ ಯೋಗ ಕುಟುಂಬಕ್ಕೆ ಕೊಟ್ಟಿದ್ದೇನೆ. ನನ್ನದೇ ಸೊತ್ತು, ನನ್ನದೇ ಸಾನ್ನಿಧ್ಯದ ಅಂಶ ಆಗಿರುವಾಗ ಸಾನ್ನಿಧ್ಯದ ಎಲ್ಲಿ ಬೇಕು ಅಲ್ಲಿಗೆ ತರಿಸಿಕೊಂಡಿದ್ದೇನೆ. ಅದಕ್ಕಾಗಿ ಇನ್ನೊಂದು ಆರಾಧನೆ ಅವಶ್ಯಕತೆ ಇಲ್ಲ. ನಮೋ ಭಗವತೆ ಪ್ರತುಷ್ಟಮಸೇ ಸ್ವಾಹ. ಗುರುಭ್ಯೋ ನಮಃ ಓಂ ಪರಮ ಗುರುಭ್ಯೋ ನಮಃ ಓಂ ಋಷಿ ಗುರುಭ್ಯೋ ನಮಃ ನಮಸ್ತೆ ಮಾದುಂದುರ್ಗಾ. ಒಬ್ಬಳೆ ನೀರು ಹೊಯ್ಲಾರೆ, ಒಬ್ಬಳೆ ನೀರು ಹೊಯ್ಲಾರೆ ರವಿಯಣ್ಣ, ಎಬ್ಬಿಸಿ ನಿಮ್ಮ ಮಡದಿನ ಮಡದಿನೆಬ್ಬಿಸು. ಆಜವಾತ್ರಮತ್ತರದೋ ನಿದಾಯ ಬರಶಿಶಿ ಪೂರ್ಣಪಾತ್ರಂ ನಿನಯೇತೆ. यजनं समर्पयामि, तर्पणं समर्पयामि, नृत्यं समर्पयामि, गीतं समर्पयामि, महागणपतये नमः. वस्तुपुरुषमहाकाय ಬಂಡ ಚೆಕ್ ಮುಹೂರ್ತಮಸ್ತು ಆಜವಾತ್ರಮತ್ತರದೋ ನಿದಾಯ ಬರಶಿಶಿ ಪೂರ್ಣಪಾತ್ರಂ ನಿನಯೇ. ಅನಂತ ಗೋವಿಂದ ಅನಂತ ಫಲದಾಯಕ ಅನಂತ ದುಃಖನಾಶಾಯ ಅನಂತಾಯ ನಮೋ ನಮಃ. ಮುಖ್ಯವಾಗಿ ಯಜಮಾನ ದಂಪತಿಗಳ ಸಕುಟುಂಬದ ಸಮಸ್ತ ಸದಸ್ಯರು, ಸಕಲ ಸದ್ಭಕ್ತಾಭಿಮಾನಿಗಳು ಇಲ್ಲಿ ಯಾತಕ್ಕೆ ಸೇರಿದ್ದೇವೆ ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತಿರುವ ವಿಷಯಗಳು. ಪ್ರಾಚೀನ ನಾಗಬನ ಪುರಾತನದ್ದು, ಪ್ರಾಕಿದು. ಹಾಗಿರುವಾಗ ಅದು ಅಜೀರ್ಣಾವಸ್ಥೆಯಲ್ಲಿದ್ದಾಗ ಅದನ್ನು ಜೀರ್ಣೋದ್ಧಾರಪಡಿಸಿಕೊಳ್ಬೇಕು ಎಂಬುದಾಗಿ ಸರ್ಪಾದಿ ಅಷ್ಟಬಲ ನಾಗಾಂತರ್ಯಾಮಿ ಸಂಕರ ಸೂಕ್ಷ್ಮ ಪರಮಾತ್ಮನ ಪ್ರೇರಣೆ, ಸತ್ಪ್ರೇರಣೆ ಆದಾಗ ಯಜಮಾನ ದಂಪತಿಗಳ ಸಕುಟುಂಬದ ಸಮಸ್ತ ಸದಸ್ಯರಿಗೆ ಅದನ್ನು ಸಂಕೋಚ ಮಾಡಿಕೊಂಡು ಪ್ರಾಕ್ ಶಿಲೆಗಳನ್ನು ಜೀವಕುಂಭದಲ್ಲಿ ಆವಾಹಿಸಿಕೊಂಡು ಆ ಶಿಲೆಯನ್ನು ಬದಿಗಿರಿಸಿಕೊಂಡು ಆ ಜೀವಕುಂಭವನ್ನು ಆ ಶಿಲೆಗಳನ್ನೆಲ್ಲ ಜಲಾಧಿವಾಸ ಮಾಡಿಕೊಂಡು ನಾಳೆ ಪ್ರತಿಷ್ಠಾಪನ ಆಗತಕ್ಕಂತಹ ಮುಹೂರ್ತಕ್ಕೆ ಪೂರ್ವಭಾವಿಯಾಗಿ ಇಂದು ಜಲಾಧಿವಾಸದಿಂದ ಆ ಶಿಲೆಗಳನ್ನೆಲ್ಲ ಎತ್ತಿಕೊಂಡು ಇವತ್ತು ಅದಕ್ಕೆ ಧಾನ್ಯಾಧಿವಾಸ, ವಸ್ತ್ರಾಧಿವಾಸ, ಪುಷ್ಪಾಧಿವಾಸ ಎಲ್ಲವನ್ನು ಮಾಡಿಕೊಂಡು ಶಯನೋತ್ಸವ ನಾಗದೇವರಿಗೆ ನಾವು ಆಚರಿಸಿಕೊಳ್ಳುವುದು ಶಯನೋತ್ಸವ ದೇವರಿಗೆ ಅಂದ್ಬಿಟ್ಟು. ದೇವರು ಶಯನ ಮಾಡಿಬಿಟ್ರೆ ದೇಶದ ಪ್ರಗತಿ ಇನ್ನೊಂದು ಮತ್ತೊಂದು ಮಗದೊಂದು ಹೇಗೆ ನಡಿಬೇಕು? ಹಾಗಲ್ಲ, ಒಂದು ಅನುಸಂಧಾನ ದೇವರನ್ನು ನಾವು ನಿದ್ರೆಗೊಳಿಸ್ತಾ ಇದ್ದೇವೆ ನಾಳೆಯ ಪರ್ಯಂತ ಶುಭ ಮುಹೂರ್ತಕ್ಕೆ ಪ್ರತಿಷ್ಠಾಪನೆ ಮಾಡಿಕೊಳ್ಳುವವರೆಗೆ ಅಂದುಬಿಟ್ಟು ಅದೊಂದು ಅನುಸಂಧಾನ. ಹಾಗಿರುವಾಗ ಶಯನನ್ನೇ ಮಾಡಿಬಿಟ್ರೆ ಕೆಲಸ ಹೇಗಾಗಬೇಕು? ಹಾಗಲ್ಲ, ಒಂದು ಅನುಸಂಧಾನ ದೇವರನ್ನು ಶಯನೋತ್ಸವದಲ್ಲಿ ಲಾಲಿ ಹಾಡಿ ಶಯನೋತ್ಸವದಲ್ಲಿ ಇವತ್ತು ಶಿಲೆಗಳನ್ನೆಲ್ಲ ನಾಗದೇವರನ್ನು ಮಲಗಿಸಿ ಇಟ್ಟಿದ್ದೇವೆ, ನಾಳೆ ಶುಭ ಮುಹೂರ್ತದಲ್ಲಿ ಪ್ರತಿಷ್ಠಾಪನೆಗೊಳಿಸಿಕೊಳ್ತೇವೆ ಎಂಬುದಾಗಿ. ಮತ್ತೊಂದು ವಿಶೇಷ ಏನಂದರೆ, ಇದು ಸಂಕೋಚದ ಸಂದರ್ಭದಲ್ಲಿ ಇಲ್ಲಿಯ ಇವತ್ತು ಪ್ರಾರ್ಥನೆಗೆ ಸಂಕಲ್ಪಕ್ಕೆ ಕೂತಿರುವ ಯಜಮಾನನಿಗೆ ಸರಿಯಾದ ಪರಿಜ್ಞಾನ ಈ ಧರ್ಮ ಕರ್ಮಾಚರಣೆಗಳ ಬಗ್ಗೆ ಇದೆ. ಯಾತಕ್ಕೆ ಅಂದರೆ ಇವತ್ತು ನಾಳೆ ಹೇಗೆಂದರೆ ಹೆಚ್ಚಿನ ಸಜ್ಜನರುಗಳಿಗೆ
ಸಿಕ್ಕಿದವರೇ ಪುರೋಹಿತರು. ಅದು ಯಾರೇ ಸಿಕ್ಕಲಿ, ಯಾರು ಸಿಕ್ಕಿದ್ರೂ ನಡೀತದೆ. ಒಂದು ಕರ್ಮಾಂಗ ಆದರೆ ಆಯಿತು, ಕರ್ಮಾಂಗ ಮಾಡಿಸಿದ್ರೆ ಆಯಿತು. ನಾಗತನುವ, ಇನ್ನೊಂದ, ಮನೆ ಒಕ್ಕಲ, ಮಗದೊಂದ, ಮದುವೆಯೋ ಮುಂಜಿಯೋ ಯಾವುದೇ ಇರಲಿ, ಯಾರು ಪುರೋಹಿತರು ಆಗ್ತದೆ. ಹಾಗಲ್ಲ, ಇವರು ಒಳ್ಳೆಯ ಜ್ಞಾನವಂತರಾಗಿ, ನಾನು ಅವತ್ತು ಇವರು ಹೇಳಿದ್ರಿಂದ ಇವಾಗ ಆ ವಿಷಯವನ್ನು ತಿಳಿಸ್ತಾ ಇದ್ದೇನೆ. ಹೇರಾಳರು ಒಂದು ಮನೆಯ ಅಂಗಳದಲ್ಲಿರುವ ಯಕ್ಷಿಯನ್ನು ಸಂಕೋಚಗೊಳಿಸ್ಕೊಂಡು ಬರಲಿಕ್ಕೆ ಹೋಗಿದ್ದರು. ಆವಾಗ ಈ ಯಜಮಾನ ಇಲ್ಲಿಗೆ ಬಂದು ಹೇಳಿದ ಮಾತು ಏನಂದರೆ, ಸುಬ್ರಾಯ ಹೇರಾಳರ ತಂದೆಯ ಕಾಲದಿಂದಲೂ ನನಗೆ ಪುರೋಹಿತರು ಯಾರಂದರೆ ಸುಬ್ರಾಯ ಹೇರಾಳರ ತಂದೆಯ ನಂತರ ಮಗ ಅನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರಿಂದ ನಾನು ಇವಾಗ ಆ ಮಾತನ್ನು ಹೇಳ್ತಾ ಇದ್ದೇನೆ. ಇವಾಗ ಹೇಗಾಗಿದೆ ಅಂದರೆ, ಜನರಿಗೆಲ್ಲ ಯಾರು ಸಿಕ್ಕಿದ್ರು ಅವರು ಸಿಕ್ಕಿದವರು ಪುರೋಹಿತರು ಅಂದ್ಬಿಟ್ಟು. ಹಾಗಲ್ಲ, ಇವಾಗ ದೇವರು ಯಾವ್ಯಾವ ದೇವರಾಗಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ ಅಲ್ವಾ? ದೇವರು ದೇವರೇ, ನಾಗದೇವರೇ. ಹಾಗೇನೆ ಕುಲಪುರೋಹಿತರೇ. ಒಂದು ಕುಲಕ್ಕೆ ಪುರೋಹಿತರು ಅಂತ ಇರ್ತಾರೆ. ಅದನ್ನು ಇವರು ಅವತ್ತು ಸಂಕೋಚದ ದಿವಸ ವ್ಯಕ್ತಪಡಿಸಿದ್ರಿಂದ ನಾನಿವಾಗ ಅದನ್ನು ಇಲ್ಲಿ ಹೇಳಿದೆ. ಹಾಗಿರುವಾಗ ಒಳ್ಳೆಯ ಧ್ಯೇಯದಿಂದ ಈ ಕರ್ಮಾಂಗವನ್ನು ಮಾಡಿಸ್ತಾ ಇದ್ದೀರಿ. ಆ ಸರ್ಪಾದಿ ಅಷ್ಟಗಳನ್ನು ಆಗಾಂತರ್ಯಾನಿ ಸಂಕರ್ಷಣ ಪರಮಾತ್ಮ ನಾಳೆಯ ದಿವಸದಲ್ಲಿ ಒಳ್ಳೆಯ ಲಗ್ನದಲ್ಲಿ ಪ್ರತಿಷ್ಠಾಪನೆಗೊಂಡು ಅದರ ಪೂರ್ವಭಾವಿಯಾಗಿ ಇವತ್ತು ಮಾಡಿರತಕ್ಕಂತಹ ಕರ್ಮಾಂಗಗಳು ಪಂಚಗವ್ಯ ಪುರಸ್ಸರ ಪುಣ್ಯ ಪ್ರಕಾರ ಶುದ್ಧಿಗೆ, ಇನ್ನು ಭೂಕನನ, ದಾರುಚ್ಛೇದನ, ಪಾಷಾಣಭೇದನಾದಿ ಸಮಸ್ತ ದೋಷಗಳ ನಿವೃತ್ತಿಗೆ ರಾಕ್ಷೋಗ್ನ ಹೋಮ, ಇನ್ನು ಸ್ಥಳದ ಭೂತಪ್ರೇತ ಪಿಶಾಚಾದಿ ಶಾಕಿನಿ ಡಾಕಿನಿ ಯಕ್ಷರಾಕ್ಷಸ ಗಂಧರ್ವಾಪ್ತರದಹ ಕಿನ್ನರ ಕಿಂಪ್ರಿಷ ಇತ್ಯಾದಿ ಸಕಲ ಬಾಧೆಗಳ ಪರಿಹಾರಾರ್ಥವಾಗಿ ವಾಸ್ತು ಹೋಮ, ಇನ್ನು ಪ್ರಾಸಾದ ವಾಸ್ತು ಬಲಿ, ಇನ್ನು ಅಷ್ಟದಿಕ್ಪಾಲ ಬಲಿ ನಡೆದಿಕ್ಕಿದೆ. ಆಮೇಲೆ ಶಯನೋತ್ಸವ, ಇಂದಿನ ಪೂರ್ವಭಾವಿಯಾದ ಪ್ರತಿಷ್ಠಾಪನೆಗೆ ಪೂರ್ವಭಾವಿಯಾದ ಕ್ರಿಯಾಕಲಾಪಗಳು ಎಷ್ಟು, ಇನ್ನುಳಿದ ಕಲಾಪಗಳು ನಾಳೆಯ ದಿವಸದಲ್ಲಿ ಪ್ರತಿಷ್ಠಾ ಹೋಮ, ಪ್ರಧಾನ ಹೋಮ, ಪ್ರಾಯಶ್ಚಿತ್ತ ತಿಲಹೋಮ, ಪ್ರಾಯಶ್ಚಿತ್ತ ಆಶ್ಲೇಷಾಬಲಿ ಪ್ರಧಾನ ಇತ್ಯಾದಿ. ಇನ್ನು ಅಮೃತವಚನ ಸಂದರ್ಶನದ ಮೂಲಕ ಅಮೃತವಚನ ಪಡೆಯತಕ್ಕಂತಹ ಕರ್ಮಾಂಗಗಳು ಬಹಳಷ್ಟು ನಾಳೆಯ ದಿನದಲ್ಲಿ ನಡೆದಿಕ್ಕಿದೆ. ಇಂದಿನ ದಿನದ ಸಕಲ ಕ್ರಿಯಾಕಲಾಪಗಳ ಪೂರ್ಣಾನುಗ್ರಹವನ್ನು ಯಜಮಾನ ದಂಪತಿಗಳ ಸಕುಟುಂಬಕ್ಕೆ ಸರ್ಪಾದಿ ಅಷ್ಟಗಳನ್ನು ಆಗಾಂತರ್ಯಾನಿ ಸಂಕರ್ಷಣ ಪರಮಾತ್ಮ ಪರಮಾನುಗ್ರಹಿಸುವ ಮೂಲಕ ನಾಳೆ ಕ್ರಿಯಾಕಲಾಪಗಳನ್ನು ಕೂಡ ನಡೆಸಿಕೊಟ್ಟು ಅದರ ಸಂಪೂರ್ಣ ಫಲಗಳನ್ನು ಕೂಡ ಯಜಮಾನ ದಂಪತಿಗಳ ಸಕುಟುಂಬದ ಸಮಸ್ತ ಸದಸ್ಯರಿಗೆ, ನೆರೆದಿರತಕ್ಕಂತಹ ಸಕಲ ಸಜ್ಜನರಿಗೆ ಆ ಸರ್ಪಾದಿ ಅಷ್ಟಗಳನ್ನು ಆಗಾಂತರ್ಯಾನಿ ಸಂಕರ್ಷಣ ಪರಮಾತ್ಮ ಪರಮಾನುಗ್ರಹಿಸಬೇಕು ಎಂಬುದಾಗಿ ಪ್ರಸನ್ನ ಕಾಲದಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡುವಂಥದ್ದು. ಅಲ್ಲೇ ಹೇಳಿ, ಅಗ್ನಯೇ ನಮಃ ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಹವ್ಯವಾಹನ ದೇಹಿ ಮೇ ಧರಣೀಧರ. ಕೋಡೊಟ್ಟಿ ಕಬ್ಬು ರಸಬಳೆ ನಟ್ಟ ಒಬ್ಬಳೆ ನೀರು ಹೊಯ್ಲಾರೆ, ಒಬ್ಬಳೆ ನೀರು ಹೊಯ್ಲಾರೆ ರವಿಯಣ್ಣ ಎಬ್ಬಿಸಿ ನಿಮ್ಮ ಮಡದೀನೆಬ್ಬಿಸುಕೋ ಮಧ್ಯರಾತ್ರಿ ಕಾಲ ಒಬ್ಬಳೆ ಹೊಯ್ದಿಕ್ಕಿ ಬಾರೋ ಜಯ ನೀರು.
ಅಂತಲ್ಲಿ ಬಂದಿದ್ದು ಸೇವೆ ಮಾಡಲಿಕ್ಕೆ ಸಾನ್ನಿಧ್ಯ ನಂಬಿದಂತಹ ಮೂಲ ಸಂಸಾರ ಸ್ಥಳಪನ್ನಿಕ ವರ್ಗ ಪ್ರಾಚೀನ ಪರಂಪರೆಯ ಮಣ್ಣಿನಲ್ಲಿ ಅನಾದಿಯಲ್ಲಿ ನೆಲೆಯಾಗಿದ್ದಂತಹ ಸಾನ್ನಿಧ್ಯದಲ್ಲಿ ವಿಶೇಷವಾದಂತಹ ವೃದ್ಧಿ ಮಾಡುವಂತಹ ಯೋಗ ಈಗ ಮಾನ ಸಂಸಾರಕ್ಕೆ ಕೊಟ್ಟಿದ್ದೇನೆ. ಸಾನ್ನಿಧ್ಯದ ಸ್ಥಳ ಬಹಳಷ್ಟು ಪೂರ್ವಕಾಲದಲ್ಲಿ ನಿಮ್ಮ ಸಾನ್ನಿಧ್ಯದ ಚೈತನ್ಯದ ಆರಾಧನೆ ಜೈನ ಪರಂಪರೆಯ ಸಂಸ್ಥಾನ ವರ್ಗ ಸೇರಿ ಭಕ್ತ ವರ್ಗದ ಆರಾಧನೆ ನಡೆಸಿದಂತಹ ಸ್ಥಳದಲ್ಲಿ ಪ್ರಾಚೀನ ಪರಂಪರೆಯಲ್ಲಿ ಈ ಮನೆತನದ ಸ್ಥಾನಕ್ಕೆ ನೆಲೆ ಕೊಟ್ಟಿದ್ದೇನೆ. ಈ ಮಣ್ಣನ್ನು ಉಣ್ಣುವಂತಹ ಯೋಗ ಪಡೆಯುವಂತಹ ಕುಟುಂಬ ಭಕ್ತ ವರ್ಗ ಸೇರಿ ಸಾನ್ನಿಧ್ಯದಲ್ಲಿದ್ದಂತಹ ಅಸ್ಥಿರತೆಗಳನ್ನು ಬಹಳಷ್ಟು ದೀರ್ಘಕಾಲದಲ್ಲಿ ಸಂವಿಧಾನದ ಸ್ಥಳ ಎಂಬಂತಹದ್ದು ಚೈತನ್ಯ ವೃದ್ಧಿಗೆ ಕೊರತೆ ಬಂದಂತಹ ಜಾಗದಲ್ಲಿ ಸಾನ್ನಿಧ್ಯದ ವಿಚಾರವಾಗಿ ಚಿಂತನೆ ಮಾಡಿಕೊಂಡು ಇನ್ನು ಬಂದಂತಹ ಸಾನ್ನಿಧ್ಯದ ಬಿಂಬರೂಪಗಳಿಗೆ ಪ್ರತಿರೂಪದ ಬಿಂಬವನ್ನು ಅರ್ಪಿಸಿಕೊಂಡು ತದಂಗವಾದಂತಹ ಸ್ಥಳ ದೋಷಕ್ಕೆ ಬೇಕಾದಂತಹ ಪೂರ್ವ ಪ್ರಾಯಶ್ಚಿತ್ತಗಳನ್ನೆಲ್ಲ ನಡೆಸಿಕೊಂಡು ನನ್ನ ಯೋಗ್ಯತೆಗೆ ಅನುಗುಣವಾದಂತಹ ಸಾನ್ನಿಧ್ಯಕ್ಕೆ ಒಂದು ನೆಲೆ ಕೊಡುವಂತಹ ಒಂದು ಯೋಗ ಬೇಕು ಎಂಬುದನ್ನು ಅಪೇಕ್ಷೆ ಪಟ್ಟಾಗ ಈ ಜಾಗವನ್ನೆಲ್ಲ ಸಂಕೋಚಕ್ಕೆ ಅನುಮತಿ ಕೊಟ್ಟು ಬಿಟ್ಟುಕೊಟ್ಟೆ. ಸಾನ್ನಿಧ್ಯಕ್ಕೆ ಮಾಡಿದಂತಹ ಕರ್ತವ್ಯ ಈ ನೂತನವಾದಂತಹ ಚಿತ್ರಕೂಟ ಭಾಗದಲ್ಲಿ ನನ್ನ ಮರಿಮಟ್ಟಿಗಳಿಗೆ ನೆಲೆಯನ್ನು ಕೊಟ್ಟು ಪ್ರತ್ಯಕ್ಷ ಸಾನ್ನಿಧ್ಯದ ಒಂದು ಸ್ಥಾನಕ್ಕೆ ಬೇಕಾದಂತಹ ಸಂರಕ್ಷಣೆಯನ್ನು ಮಾಡಿಕೊಟ್ಟು ನೂತನವಾದಂತಹ ಆರೂಢ ವರ್ಗಾದಿಗಳನ್ನು ಮಾಡಿ ಬಿಂಬ ಸಾನ್ನಿಧ್ಯಕ್ಕೆ ಪರಿಪೂರ್ಣ ಚೈತನ್ಯದ ಪೂರ್ಣತೆಗೆ ನೂತನ ಬಿಂಬದೊಂದಿಗೆ ನಿನ್ನೆ ದಿನದಿಂದಲೂ ಬೇಕಾದಂತಹ ರಕ್ಷಾತ್ಮವಾದಂತಹ ಕರ್ತವ್ಯಗಳನ್ನೆಲ್ಲ ಮಾಡಿ ಇಂದಿನ ಸುಲಭ ಮುಹೂರ್ತದಲ್ಲಿ ನನ್ನ ಸಾನ್ನಿಧ್ಯವನ್ನು ಪ್ರತಿಷ್ಠೆಪಡಿಸಿದ್ದಾರೆ. ಬಿಂಬ ಸಾನ್ನಿಧ್ಯದಲ್ಲಿ ಪ್ರತಿಷ್ಠಾ ಕಾಲದಲ್ಲಿ ಸಂತೋಷದಲ್ಲಿ ಬಂದು ನೆಲೆಯಾಗಿದ್ದೇನೆ. ಇನ್ನು ಮುಂದೆ ಮಾಡುವಂತಹ ಪ್ರತಿಷ್ಠಾಂಗವಾದಂತಹ ಪ್ರಾಯಶ್ಚಿತ್ತ ಹೋಮಾದಿಗಳು, ಸಾನ್ನಿಧ್ಯಕ್ಕೆ ಕೊಡುವಂತಹ ಆಶ್ಲೇಷ ಬಲಿದಾನ ಅನ್ನದಾನಾದಿಗಳು, ತದಂಗವಾಗಿ ಮಾಡುವಂತಹ ಸತ್ಕರ್ಮಗಳು ಇದೆಲ್ಲವನ್ನು ನಾನು ಸ್ವೀಕಾರ ಮಾಡಿಕೊಂಡು ಈ ತನಕ ಈ ಮಣ್ಣಿನ ಭಾಗದಲ್ಲಿ ಯಾವೆಲ್ಲ ಸಂಸಾರ ವರ್ಗದ ಪ್ರಾರ್ಥನೆಗಳು ಅಪೂರ್ಣವಾದದ್ದುಂಟು ಆ ಪ್ರಾರ್ಥನೆಗಳನ್ನು ಸಾನ್ನಿಧ್ಯ ಶೀಘ್ರವಾಗಿ ಪೂರ್ಣ ಮಾಡಿಕೊಟ್ಟು ಹಿಂದೆ ಕಂಡಂತ ಆಪತ್ತವಘಡಗಳು ಮುಂದೆ ಬಾರದಂತೆ ಈ ಯಜಮಾನ ವರ್ಗದ ಸಮಸ್ತರಿಗೂ ವಿಶೇಷವಾಗಿ ಅಭಿವೃದ್ಧಿಯಲ್ಲಿ ಶ್ರಮಪಟ್ಟು ನಡೆದಂತಹ ಭಕ್ತ ವರ್ಗಕ್ಕೆ ಅವರವರ ಇಷ್ಟಾರ್ಥವನ್ನು ಸಾನ್ನಿಧ್ಯ ಕೊಟ್ಟು ನಡೆಸಿಕೊಡುತ್ತೇನೆ. ಪ್ರಾಚೀನ ಪರಂಪರೆಯ ಮಣ್ಣು ಇನ್ನೆಲ್ಲ ಬಹಳಷ್ಟು ದೀರ್ಘಕಾಲದಲ್ಲಿ ಅಸ್ಥಿರವಾದಾಗ ಇಂದೊಮ್ಮೆ ನನ್ನ ಸಾನ್ನಿಧ್ಯ ವೃದ್ಧಿ ಮಾಡುವಂತಹ ಕನಸು ಕಂಡಿತ್ತು. ಕರ್ತವ್ಯಕ್ಕೆ ಮುಂದುವರೆದಂತಹ ಸ್ಥಾನವೂ ಸಂಸಾರದ ಸ್ಥಾನ ಆಗಿದ್ದಾಗ ಕೆಲವೊಂದು ವಿಚಾರಗಳಲ್ಲಿ ಅಸಮಾಧಾನಗಳು ಬಂದವು. ಸಾನ್ನಿಧ್ಯದ ಕರ್ತವ್ಯ ಅಪೂರ್ಣವಾಗಿತ್ತು. ಇಂದಿಗೆ ಮಾಡುವಂತಹ ಒಂದು ಯೋಗ ಕೊಟ್ಟಿದ್ದೇನೆ. ಯಾರು ನಡೆದಿದ್ದಾರೆ, ಯಾರು ದುಡಿದಿದ್ದಾರೆ, ಯಾರ ವಿಶೇಷವಾದಂತಹ ಸನ್ನಿಧಾನದ ಕರ್ತವ್ಯಕ್ಕೆ ಸಹಭಾಗಿ ಇಟ್ಟಿದ್ದಾರೆ ಇದೆಲ್ಲ ಗೋಚರ ಉಂಟು. ಪರಿಪೂರ್ಣವಾದಂತಹ ಒಂದು ಸಂಸಾರದ ಸಂತೃಪ್ತಿ ಇಲ್ಲ. ಕೆಲವು ವಿಚಾರದಲ್ಲಿ ನ್ಯೂನತೆಗಳುಂಟು, ಅಸಮಾಧಾನ ಉಂಟು. ಇದನ್ನೆಲ್ಲ ಕಾಲದಲ್ಲಿ ನಾನು ಸರಿಪಡಿಸಿಕೊಟ್ಟು ಶ್ರಮದಿಂದ ಮಾಡಿದಂತಹ ಈ ಕರ್ತವ್ಯಕ್ಕೆ ನನ್ನ ಸಾನ್ನಿಧ್ಯದ ಒಂದು ಅನುಗ್ರಹವನ್ನು ಈ ಯಜಮಾನ ಕರ್ತವ್ಯ ಯಾರೆಲ್ಲ ಭಾಗಿಯಾಗಿದ್ದಾರೆ ಅಂತಹ ಸಮಸ್ತರಿಗೂ ನನ್ನ ಅನುಗ್ರಹ ಕೊಟ್ಟು ನಡೆಸಿಕೊಟ್ಟೆ. ಇನ್ನೊಂದು ಕಾಲ ಇತ್ತು. ಸಾನ್ನಿಧ್ಯ ಅಸ್ಥಿರವಾದಾಗ, ಸ್ಥಳದೋಷಗಳು ಬಂದಾಗ, ಬಾಧೆಗಳಾಗಿ ಕೆಲವೊಂದು ಸಂಸಾರದ ದೋಷಗಳು ಸಾನ್ನಿಧ್ಯದಲ್ಲಿ ತುಂಬಿಕೊಂಡಾಗ ಈ ಕುಟುಂಬ ಸಾಕಷ್ಟು ಕಷ್ಟ ನಷ್ಟಗಳನ್ನು, ಆಪತ್ತವಘಡಗಳನ್ನು, ಇದ್ದ ಸಂಸಾರದ ಸ್ಥಾನಮಾನಕ್ಕೆ ಕೆಲವೊಂದು ಚ್ಯುತಿಗಳು, ಸಂಸಾರದಲ್ಲಿದ್ದಂತಹ ಭೂ ಸಂಪತ್ತುಗಳೆಲ್ಲ ಪರಾಧೀನವಾಗುವಂತಹ ವಿಚಾರಗಳು ಇದೆಲ್ಲ ಅನುಭವಕ್ಕೆ ಬಂದಿದೆ. ಇನ್ನು ಮುಂದೆ ಈ ಜಾಗದಲ್ಲಿ ಈ ಸಂಸಾರಕ್ಕೆ ಶ್ರೇಯಸ್ಸುಂಟು ಎಂಬಂತಹದ್ದು ಯಾರು ನಡೆದಿದ್ದಾರೆ ಆ ವರ್ಗಕ್ಕೆ ಅನುಗ್ರಹ ಉಂಟು ಎಂಬಂತಹದ್ದು ನಾನು ತೋರಿಸಿಕೊಡ್ತೇನೆ. ದೇವರ ಚರಣಕ್ಕೆ ವಿನಿಯೋಗಿಸಿಕೊಳ್ಳೋದು ಒಂದು ನಂಟಕ್ಕೆ ಆಗಿ ಬಹಳ ಶ್ರಮ ಪಡ್ತಾ ಇದ್ದಾರೆ. ನಂಟಕ್ಕೆ ಕುಡಿ ಬರ್ತಾ ಇಲ್ಲ. ದೇವತಾನುಗ್ರಹ ಆಗಬೇಕು ಅನ್ನೋದು ಅಲ್ಲಿ ಕೇಳ್ತಾರೆ. ಮನೆತನದ ಶುಭಯೋಗದಲ್ಲಿ ವಿಳಂಬ ಆಯಿತು ಎಂಬಂತಹದ್ದು ಚಿಂತೆ ಬೇಡ. ಇಂದಿಗೆ ನನ್ನ ಸಾಹಿತ್ಯದ ಒಂದು ಸತ್ಕರ್ಮ ನಡೆಸಿಕೊಂಡಂತಹ ಕುಟುಂಬದಲ್ಲಿ ಮಂಗಲಕಾರಿ ನಡೆಸುವಂತಹ ಯೋಗವನ್ನು ಸನ್ನಿಧಾನ ಅತಿ ಶೀಘ್ರವಾಗಿ ಒದಗಿಸಿಕೊಟ್ಟು ಕ್ಷೇತ್ರದ ವಿಶೇಷವಾದಂಥ ಸತ್ಕರ್ಮದ ಪುಣ್ಯದಿಂದ ಮುಂದಿನ ನವರಾತ್ರಿಯ ಪುಣ್ಯಕಾಲದ ಒಳಗೆ ಮನೆತನದ ಶುಭ ಕಾರ್ಯ ನಡೆಯುವಂತಹ ಯೋಗವನ್ನು ಕೊಟ್ಟು ನಡೆಸಿಕೊಡುತ್ತೇನೆ. ಕ್ಷೇತ್ರ ಆರಾಧನೆಗಳನ್ನೆಲ್ಲ ಭಕ್ತಿಯನ್ನು ನಡೆಸಿದ್ದಾರೆ. ವಂಶದ ಒಂದು ವಿಚಾರದಲ್ಲಿ ದೇವಿಯ ಒಂದು ಪ್ರಾರ್ಥನೆಯು ಮನೆತನದ ಪರಂಪರೆಯಲ್ಲಿ ನಡೆದದ್ದುಂಟು. ಆ ಜಾಗಕ್ಕೂ ಹೋಗಿ ಒಂದು ಕೈ ಕಾಣಿಕಿಟ್ಟು ಈ ವಿಚಾರದಲ್ಲಿ ಒಂದು ಪ್ರಾರ್ಥನೆ ಮಾಡಿಕೊಂಡು ಬರಬೇಕು. ನನ್ನ ಅನುಗ್ರಹದಿಂದ ನಡಿಬೇಕಾದಂತಹ ಮಂಗಲ ಕಾರ್ಯ ಆ ಸಂಸಾರದ ಗ್ರಹದಲ್ಲಿ ಅತಿ ಶೀಘ್ರವಾಗಿ ನಡೆಯುವಂತೆ ನಾನು ನಡೆಸಿಕೊಡ್ತೇನೆ.
ಒಂದು ವಿಷಯ ನಿಮ್ಮಲ್ಲಿ ಪುನಃ ಭಿನ್ನಯಿಸಿಕೊಳ್ಳೋದು. ಒಂದು ಮದುವೆಯಾಗಿ 4-5 ವರ್ಷ ಆಗಿ ಸಂತಾನ ಆಗಲಿಲ್ಲ. ಒಂದು ಕಲ್ಲು ನಾವು ಈಗೆಲ್ಲ ಸಂಕಲ್ಪ ಮಾಡುವಾಗ ಒಂದು ಕಲ್ಲನ್ನು ಹಿಡಿಯಾಗಿತ್ತು. ಈಗ ಆ ಕಲ್ಲನ್ನು ತಂದು ಇಲ್ಲಿ ಸ್ಥಾಪನೆ ಮಾಡಿದ್ದೇವೆ. ಈಗ ಅವರಿಗೆ ಮುಂದಿನ ಪರಿಸ್ಥಿತಿ ಹೇಗೆ, ನಾವು ಅವರಿಗೆ ಬೇರೆ ಕಲ್ಲು ಹಾಕಬೇಕಾ ಅಥವಾ ನೀವು ಅವರಿಗೆ ಆದ ಶೀಘ್ರದಲ್ಲಿ ಸಂತಾನ ಕೊಡ್ತೀರಾ ಎನ್ನುವಂಥದ್ದು ನಿಮ್ಮಲ್ಲಿ ನಾವು ಭಿನ್ನಯಿಸಿಕೊಡ್ತೇವೆ. ದಂಪತಿಗಳು ಉಪಸ್ಥಿತರಿದ್ದಾರಾ? ಇಲ್ಲ ಇಲ್ಲ. ಅನುಪಸ್ಥಿತಿಯಲ್ಲಿ ಆರಾಧನೆ ನಡೆದಂಥ ಉದ್ದೇಶ ಏನು? ಅಲ್ಲಿ ಎಲ್ಲ ಕಲ್ಲೊಟ್ಟಿ ನೀರಿಗೆ ಹಾಕಿದ್ದೇವೆ. ಆ ಕಲ್ಲೊಟ್ಟಿ ಬಂದಿಲ್ಲ. ನಾವು ವಾಪಸ್ ಧರ್ಮದ ಕಾಲದಲ್ಲಿ ಆ ಸಂಪ್ರದಾಯದ ಉಪಸ್ಥಿತಿ ಬೇಕಿತ್ತಲ್ವಾ? ಅದಕ್ಕೆ ನಾವು ಅದನ್ನು ಮಾಡದಿದ್ದರೆ ನಮಗೆ ಕಣ್ಣು ವಾಪಸ್ ಹೋಗುವಾಗ ಒಂದು ನೋವಾಗಬಾರ್ದು ಅನ್ನೋದು ಇದಕ್ಕೆ ನಾವು ಪ್ರತಿಷ್ಠೆ ಮಾಡಿದ್ದೇವೆ. ಅಂದರೆ ಒಬ್ಬರಿಗೆ ಅನ್ನ ಹಾಕಿ ಒಬ್ಬರಿಗೆ ಅನ್ನ ಹಾಕ್ತಿದ್ರೆ ಕ್ರಮ ಆಗೋದಿಲ್ಲ. ಅಂದರೆ ಧರ್ಮ ಸಂಬಂಧವಾದಂತಹ ಒಂದು ಸಂಕಲ್ಪ ಏನುಂಟು, ಭಕ್ತವರ್ಗದ ಪ್ರಾರ್ಥನೆ ಏನುಂಟು, ಸಾನ್ನಿಧ್ಯ ಚಿತ್ತಕ್ಕೆ ಉಂಟು, ಸಂವಿಧಾನದ ಅನುಗ್ರಹ ಒದಗುವಂಥದ್ದುಂಟು. ಆದರೆ ಪ್ರತಿಷ್ಠಾ ಕಾಲದಲ್ಲಿ ದಂಪತಿಗಳು ಉಪಸ್ಥಿತರಾಗಿರಬೇಕಿತ್ತಲ್ವಾ? ಬರುವಂಗಿಲ್ಲ. ಹಾಗಿರುತ್ತದೆ. ಸಂಸಾರ ಹಿರಿಯರಿದ್ದು ತಮ್ಮ ಸ್ಥಾನದ ಒಂದು ಸಂಕಲ್ಪವನ್ನು ಬಿಂಬ ಸಾನ್ನಿಧ್ಯದಲ್ಲಿ ಜಲಾದಿವಾಸ ಮಾಡಿದ್ದನ್ನು ಈ ಮುಕ್ತ ಕಾಲದಲ್ಲಿ ಪ್ರತಿಷ್ಠಾಪನೆ ಪಡಿಸಿದ್ದಾರೆ. ಮಾಡಿದಂತಹ ಪ್ರತಿಷ್ಠೆ ಆ ದಂಪತಿಗಳ ಸಂಕಲ್ಪದಿಂದ ಬಿಂಬವನ್ನು ನಾನು ಪಡೆದಿದ್ದೇನೆ. ಸಂತತಿ ಆಗಲಿಲ್ಲ ಎಂಬಂತ ಚಿಂತೆ ಬೇಡ. ಈ ಮುಹೂರ್ತದಲ್ಲಿ ಆ ದಂಪತಿಗಳಿಗೆ ಸನ್ನಿಧಾನದ ಈ ಸತ್ಕರ್ಮದ ಪುಣ್ಯ ಫಲವನ್ನು ಒದಗಿಸಿಕೊಡುತ್ತೇನೆ. ಕಾಲದಲ್ಲಿ ಜಾಗಕ್ಕೆ ಬರಬೇಕು. ಸಂಸಾರ ಬಂದು ದಂಪತಿಗಳು ಇದ್ದು ಈ ಜಾಗದಲ್ಲಿ ಒಂದು ಪವಮಾನ ಕಲಶಾಭಿಷೇಕ ಮಾಡಿ ನನ್ನ ಪ್ರಸಾದವನ್ನು ದಂಪತಿಗಳು ಸ್ವೀಕಾರ ಮಾಡಲಿ. ಈ ಅಭಯದ ಅನುಗ್ರಹ ಪ್ರಸಾದ ಸ್ವೀಕಾರ ಪಡಿಸಿದಂತಹ ಕಾಲಕ್ಕೆ ಸಂತತಿಗೆ ಬೇಕಾದಂತಹ ನನ್ನ ಅನುಗ್ರಹವನ್ನು ಕೊಟ್ಟು ಅಂದು ಯಾವ ಇಚ್ಛೆ ಪ್ರಾರ್ಥನೆ ಮಾಡಿ ಜಂತಿಂದ ತಂದು ಜಲಾದಿವಾಸ ಮಾಡಿದ್ದಾರೋ ಆ ಸತ್ಕರ್ಮದ ಒಂದು ಸಂವಿಧಾನದ ಒಂದು ಸೇವೆಯಿಂದ ನಾನು ಪಡೆದಿರುವಾಗ ದಂಪತಿಗಳು ಬಂದು ಇಲ್ಲಿ ಆರಾಧನೆ ಮಾಡಿ ನನ್ನ ಪ್ರಸಾದ ಪಡೆದಾಗ ಮುಂದೆ ತೋರುವಂಥ ಚಿಹ್ನೆಯನ್ನು ಆ ದಂಪತಿಗಳಿಗೆ ಸಂತತಿಯಾಗಿ ನಾನು ಒದಗಿಸಿಕೊಡುತ್ತೇನೆ. ಸಂತತಿ ಆದ ಬಳಿಕ ಕೊಟ್ಟ ಸಂತತಿಗೆ ಒಂದು ತುಲಾಭಾರ, ಒಂದು ಆಕ್ಲೇಶ ಬಲಿದಾನ, ಅದು ಸಂತತಿಯನ್ನು ಇಟ್ಟು ನನ್ನ ಸನ್ನಿಧಾನಕ್ಕೆ ಕೊಡುವಂಥ ಪ್ರಾರ್ಥನೆ ಇಟ್ಟುಕೊಳ್ಳಿ. ಸರ್ವ ಪಂಚಮಿಗೆ ಬಂದು ಆರಾಧನೆ ಮಾಡಿಕೊಂಡು ನನ್ನ ಪ್ರಸಾದವನ್ನು ಪರಸ್ಥಳದಲ್ಲಿದ್ದಲ್ಲಿಯೂ ಸ್ವೀಕಾರ ಮಾಡಿಕೊಳ್ಳಿ. ಸಂತತಿ ಆಗಲಿಲ್ಲ ಎಂಬಂಥ ಚಿಂತೆ ಬೇಡ. ಪ್ರತಿಬಂಧಕ ದೋಷಕ್ಕೆ ಒಂದು ಪ್ರಾಯಶ್ಚಿತ್ತದ ಬಿಂಬ ಇನ್ನು ಪಡೆದಿದ್ದೇನೆ. ಇನ್ನು ಮುಂದೆ ಈ ಬಿಂಬದ ಆರಾಧನೆ ಮಾಡಿ ಆ ದಂಪತಿಗಳು ಬಂದು ಪ್ರಸಾದ ಪಡೆದುಕೊಳ್ಳಿ. ಸಂತತಿಯನ್ನು ನಾನು ಅನುಗ್ರಹ ಮಾಡಿಕೊಡ್ತೇನೆ. ಒಂದು ಪವಮಾನ ಕಲಶ ಸ್ಥಳಕ್ಕೆ ದಂಪತಿಗಳು ಬಂದು ಮಾಡಬೇಕು. ಅವರು ಸಂಕಲ್ಪ ಕೂತು ಪವಮಾನ ಕಲಶ ಆಗಲಿ. ಏನು ಮಾಡಲಿಕ್ಕೆ ಮುಂದುವರೆದಿದ್ದಾರೆ. ಒಂದು ಜಾಗ ನೋಡಿದ್ದಾರೆ. ಅಲ್ಲಿ ಸಮಸ್ಯೆ ಉಂಟಾ, ದೇವತಾನುಗ್ರಹ ಉಂಟಾ? ಸಾನ್ನಿಧ್ಯದ ಒಂದು ವಿಶೇಷವಾಗಿ ಸಂವಿಧಾನಕ್ಕೆ ಒಂದು ಆರಾಧನೆಗೆ ಯೋಗ್ಯವಾದಂಥ ಒಂದು ಸ್ಥಾನ ನೆಲೆ ಕೊಟ್ಟಂತೆ ತದನಂತರ ಅದು ದೋಷ ಅಂತ ತೋರಿ ಬಂದ ಪ್ರಯುಕ್ತ ಅದನ್ನು ಈ ಸಾನ್ನಿಧ್ಯದಲ್ಲಿ ಸೇರಿಸಿದ್ದೇವೆ. ಅಂದರೆ ಅಲ್ಲಿ ಬೇರೆಯವರು ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ. ಮನೆ ಅಂಗಳದಲ್ಲಿ ಇರಬಾರ್ದು, ಅದು ಆವರಣದಲ್ಲಿ ಅಶುದ್ಧ ಹಾಕಿ ತಂದು ಹಾಕಿದ್ದಾರೆ. ಏನಾದರೂ ದೋಷಗಳಿದ್ದರೆ ಅಥವಾ ಏನಾದರೂ ಒಂದು ತೊಂದರೆ ಇದ್ದರೆ ನಮಗೆ ನಮ್ಮ ಗಮನಕ್ಕೆ ನೀವು ಅನುಸರಿಸಿ. ಹಿಂದಲ್ಲ ಅನಾದಿಯಲ್ಲಿದ್ದಂಥ ಒಂದು ಯಕ್ಷ ಸಾನ್ನಿಧ್ಯ. ವೃಕ್ಷ ಮೂಲದಲ್ಲಿ ನಿಧಿಯ ಸ್ಥಾನದಲ್ಲಿ ಒಂದು ಪರಂಪರೆಯ ಸಂಸ್ಥಾನದಲ್ಲಿದ್ದಂಥ ನೆಲೆ ಇದ್ದಂಥ ಶಕ್ತಿಗೆ ಸಾನ್ನಿಧ್ಯದ ಅಂಶದ ಆರಾಧನೆ ಆಗದೆ ಹೋದಾಗ ಕುಟುಂಬಕ್ಕೆ ಪೀಡೆ ಕೊಟ್ಟು ಸೂಚನೆ ಕೊಟ್ಟಿಲ್ಲ. ನನ್ನದೇ ಸೊತ್ತು, ನನ್ನದೇ ಸಾನ್ನಿಧ್ಯದ ಅಂಶ ಆಗಿರುವಾಗ ಸಾನ್ನಿಧ್ಯದ ಎಲ್ಲಿ ಬೇಕು ಅಲ್ಲಿಗೆ ತರಿಸಿಕೊಂಡಿದ್ದೇನೆ. ಅದಕ್ಕಾಗಿ ಇನ್ನೊಂದು ಆರಾಧನೆ ಅವಶ್ಯಕತೆ ಇಲ್ಲ. ಸಾನ್ನಿಧ್ಯದ್ದೇ ಇನ್ನೊಂದು ರೂಪ. ದ್ರವ್ಯಾಂಶದಲ್ಲಿ ಬಂದಂಥ ಯಕ್ಷ ಸಾನ್ನಿಧ್ಯ ಇಂದಿಗೆ ನೆಲೆ ಎಂಬಂತಹದ್ದು ಯಾವ ರೂಪದಲ್ಲಿ ಬೇಕು ಆ ರೂಪದಲ್ಲಿ ಸಾನ್ನಿಧ್ಯ ಪಡಿಸಿಕೊಂಡಿದ್ದೇನೆ. ಕುಟುಂಬದ ಆರಾಧನೆಯ ಒಂದು ಸ್ಥಾನ ಕೊಟ್ಟದ್ದು. ಅಪೇಕ್ಷೆ ಮಾಡಿದಂಥ ಕರ್ತವ್ಯದಲ್ಲಿ ವ್ಯತ್ಯಾಸ ಬಂದಾಗ ಆ ಸಾನ್ನಿಧ್ಯದ ಅಂಶ ಆ ಜಾಗದಲ್ಲಿ ನೆಲೆಯಾದದ್ದಿಲ್ಲ. ಸಾನ್ನಿಧ್ಯ ಅಂತರ್ಗತವಾಗಿರುವಂಥ ಶಕ್ತಿಗೆ ಇಲ್ಲಿ ಸಾನ್ನಿಧ್ಯದ ಮಣ್ಣಿನಲ್ಲಿ ನಾನು ಚರವಾಗಿದ್ದಾಗ ಆ ಶಕ್ತಿಗೂ ಸ್ಥಿರ ಸಿಕ್ಕಿದ್ದಿಲ್ಲ. ಇಂದಿಗೆ ಯಾವ ರೂಪ ಬೇಕು, ಯಾವ ಸ್ಥಾನ ಬೇಕು ಅದೆಲ್ಲ ನಾನು ಪಡೆದಿದ್ದೇನೆ. ಅದಕ್ಕೋಸ್ಕರ ಇನ್ನೊಂದು ಅಂಶದ ಆರಾಧನೆ ಅವಶ್ಯಕತೆ ಇಲ್ಲ. ಹಿಂದೆ ಮಾಡಿದಂಥ ವ್ಯತ್ಯಾಸ ಮುಂದೆ ಆಗುವಂಥದ್ದಲ್ಲ. ಆ ಕಾಲದಲ್ಲಿ ಏನು ನಿರ್ಣಯ ಆಗಿತ್ತು, ಕುಟುಂಬದ ಕೆಲವು ಅನಿವಾರ್ಯತೆ ವಿಚಾರ, ಹೋದ ಮಾರ್ಗದಲ್ಲಿ ವ್ಯತ್ಯಾಸ ಬಂದಾಗ ನೂತನವಾದಂಥ ಸ್ಥಾನ ಕಲ್ಪನೆ ಮಾಡಿದ್ದು. ಆ ಸ್ಥಾನ ದೈವಿಕವಾದಂಥ ಅನುಗ್ರಹ ಕೊಟ್ಟ ಸ್ಥಾನ ಅಲ್ಲ. ಅದನ್ನೆಲ್ಲ ಈ ಜಾಗಕ್ಕೆ ತರಿಸಿದ್ದೇನೆ. ಅತಂತ್ರ ಶಕ್ತಿಗಳ ನನ್ನ ಅಂಶಗಳೆಲ್ಲ ಇಲ್ಲಿ ಚದುರಿ ಹೋಗಿತ್ತು. ಅದಕ್ಕೆಲ್ಲ ಒಂದು ಸ್ಥಾನ ನೆಲೆ ಇಂದಿಗೆ ಪೂರ್ಣ ಆಗಿದೆ.
ಇನ್ನು ಮುಂದೆ ನನ್ನ ಅಂಶದ ಒಂದು ವಿಶೇಷವಾದಂಥ ಚೈತನ್ಯಗಳು ಈ ಜಾಗದಲ್ಲಿ ನಾನಾ ರೂಪದಲ್ಲಿ ಚದುರಿಕೊಂಡುಂಟು. ಅದನ್ನೆಲ್ಲ ಈ ಜಾಗಕ್ಕೆ ನಾನು ತರಿಸಿಕೊಳ್ತೇನೆ. ನಿನ್ನದೇ ಆದಂತಹ ಭೂಮಿ, ಇದನ್ನು ಅನುಭವಿಸುವಂತಹ ಯೋಗ ಏನುಂಟು ಇಂದು ಸಂತೋಷವಾಗಿ ನಾನು ಬಿಟ್ಟುಕೊಡುತ್ತೇನೆ. ಸ್ಥಳಭಾಗದಲ್ಲಿ ಮುಂದಿನ ಅಭಿವೃದ್ಧಿಗಳಾಗಲಿ, ಸಂಸಾರ ನೆಲೆಪಟ್ಟಂತಹ ಜಾಗ ಆಗಲಿ, ಅದರಲ್ಲಿ ಯಾವುದೇ ಅನುಗ್ರಹದ ಕೊರತೆ ಇನ್ನು ಮುಂದಿನ ಭವಿಷ್ಯತ್ತಿಗೆ ನಾನು ತೋರಿಸುವಂಥದ್ದಲ್ಲ. ಆ ಯೋಗದಲ್ಲಿ ಬೇಕಾದಂಥ ಅನುಗ್ರಹವನ್ನು ಆಯಾಯ ಜಾಗಕ್ಕೆ ನಾನು ತುಂಬಿಸಿ ನಡೆಸಿಕೊಡ್ತೇನೆ. ಇಂದಿಗೆ ಈ ಮಣ್ಣಿನ ಮನೆತನದ ಒಂದು ಸಂಕಲ್ಪ ಏನುಂಟು, ನನ್ನ ಸಾನ್ನಿಧ್ಯಕ್ಕೆ ಸಂಸಾರದ ಹಿರಿಯರು ಸ್ಥಳ ವರ್ಗದಲ್ಲಿ ಭಕ್ತ ಕುಟುಂಬಗಳು ಸೇರಿಕೊಂಡು ನನ್ನ ಸಾನ್ನಿಧ್ಯದಲ್ಲಿ ಶ್ರಮದಿಂದ ನನ್ನ ಸಂಧಾನದ ಒಂದು ಸ್ಥಿರ ನೆಲೆಯನ್ನು ಕೊಟ್ಟಂತಹದ್ದು. ಇದು ಹಿಂದೆಲ್ಲ ಪೂರ್ವ ಹಿರಿತನದ ಪರಂಪರೆ ಮುಂದಿದ್ದು ಛಲಪಟ್ಟುಕೊಂಡು ಆ ಸಂಕಲ್ಪವನ್ನು ಇಂದಿಗೆ ಪೂರ್ಣ ಮಾಡಿಕೊಟ್ಟ ಒಂದು ಅಭಿವೃದ್ಧಿಯ ಒಂದು ಅನುಗ್ರಹ ಏನುಂಟು, ನಿನ್ನ ವಿಶೇಷವಾದಂಥ ಪ್ರಾರ್ಥನೆಗನುಗುಣವಾಗಿ ನಿನ್ನೊಂದಿಗೆ ಸಂಸಾರ ಯಾವ ರೂಪದಲ್ಲಿ ನಡೆದಿದ್ದಾರೋ ಅಂತಹ ಸಮಸ್ತ ಈ ಜಾಗದ ಒಂದು ವಿಶೇಷವಾದಂಥ ಒಂದು ಚೈತನ್ಯ ವೃದ್ಧಿ ಮಾಡಿದಂತೆ ಇನ್ನು ಮುಂದೆ ಬೇಕಾದಂತಹ ರೀತಿಯ ಅನುಗ್ರಹವನ್ನು ಕೊಟ್ಟು ಸಂಸಾರದ ಪ್ರಾರ್ಥನೆಗಳನ್ನು ನಡೆಸಿಕೊಟ್ಟು ಸನ್ನಿಧಾನಕ್ಕೆ ಬೇಕಾದಂಥ ಸತ್ಕರ್ಮಗಳೇನುಂಟು ಅದೆಲ್ಲವನ್ನು ಸಂತೋಷದಲ್ಲಿ ಬಂದು ನನ್ನ ಸಾನ್ನಿಧ್ಯಕ್ಕೆ ಅರ್ಪಣೆ ಮಾಡುವಂತೆ ನಾನು ಸೂಚನೆ ಕೊಟ್ಟು ನಡೆಸಿಕೊಳ್ತೇನೆ. ಈ ತನಕ ನನ್ನ ಸಾನ್ನಿಧ್ಯದಲ್ಲಿ ಅಸ್ಥಿರತೆ ಬಂದಾಗ ಆರಾಧನೆಯ ಪ್ರಾರ್ಥನೆಗಳೆಲ್ಲ ಅಪೂರ್ಣವಾಗಿದೆ ಕುಟುಂಬದ್ದು. ಆ ಪ್ರಾರ್ಥನೆಗಳಲ್ಲಿ ಏನು ತೊಡಕುಂಟು, ಸಂಸಾರದ ಕರ್ತವ್ಯಗಳು ಏನು ಅಪೂರ್ಣವಾದದ್ದುಂಟು ನಡೆದಂತೆ ಇನ್ನು ಮುಂದೆ ಮನೆತನಕ್ಕೆ ಬೇಕಾದಂಥ ಸಂತೋಷದ ಜೀವನ, ಕುಟುಂಬಕ್ಕೆ ಬೇಕಾದಂಥ ಸ್ಥಾನಮಾನ, ಈ ಜಾಗದ ಅಭಿವೃದ್ಧಿಯ ಒಂದು ಫಲ ಸಂಸಾರಕ್ಕೆ ಸಿಕ್ಕಿದೆ ಎಂಬಂಥ ಒಂದು ಸಂತೃಪ್ತಿ, ಇದು ಸಮಸ್ತರಿಗೂ ನಾನು ತೋರಿಸಿಕೊಡ್ತೇನೆ. ಆರಾಧನೆ ಬೇಕು. ಇನ್ನು ಮುಂದೆಯೂ ಬೆಳಗಿದಂಥ ಸಾನ್ನಿಧ್ಯಕ್ಕೆ ವಿಶೇಷವಾದಂಥ ರೂಪದಲ್ಲಿ ಕಾಲಪರ್ವ ಪಂಚಮಿಗಳಲ್ಲಿ ಆರಾಧನೆ ಮಾಡಿಕೊಂಡು ವಾರ್ಷಿಕವಾದಂಥ ಒಂದು ವರ್ಧಂತಿಯನ್ನು ವಿಪ್ರೋತ್ತಮರನ್ನು ತರಿಸಿ ನಡೆಸಿಕೊಂಡು ಯಥಾಶಕ್ತಿಯ ಒಂದು ಅನ್ನದಾನ ನಡೆಸಿಕೊಂಡು ಬರಬೇಕು. ಹಿಂದೆ ದೀರ್ಘಕಾಲದಲ್ಲಿ ನನ್ನ ಸಾನ್ನಿಧ್ಯದಲ್ಲಿ ಅನ್ನದಾನ ನಡೀತಾ ಇತ್ತು. ಸಾನ್ನಿಧ್ಯದ ವನಭೋಜನದಿಂದ ತೃಪ್ತಿಯಾದದ್ದಿತ್ತು. ಇದನ್ನೆಲ್ಲ ಸಂಸಾರ ಪ್ರಸಾದವಾಗಿ ಪಡೆದುಕೊಂಡು ಹೋದದ್ದಿತ್ತು. ಇಂದಿಗೆ ಅದನ್ನು ಪುನರಾರಂಭ ಮಾಡುವಂಥ ಒಂದು ಅವಕಾಶ ಕೊಟ್ಟಿದ್ದೇನೆ. ಹಿಂದೆ ನಡೆದಿದ್ದೇ ಮುಂದೆ ನಡಿಬೇಕು. ಇದರ ವಿಶೇಷವಾದಂಥ ಒಂದು ಫಲ ಮಹತ್ವವಾಗಿ ಕೊಡುವಂಥ ಸಾನ್ನಿಧ್ಯ ನನ್ನದಾಗಿ ಉಂಟು. ಅದನ್ನು ಪಡೆಯುವಂಥ ಯೋಗ ಕುಟುಂಬಕ್ಕೆ ಕೊಟ್ಟಿದ್ದೇನೆ. ಏನು ಮನಸ್ಸಿನಲ್ಲಿ ಪ್ರಾರ್ಥನೆ ಇಟ್ಟಿದ್ದೇ ಗೋಚರ ಉಂಟು, ನಡೆಯಲಿಲ್ಲ ಎಂಬಂಥ ಚಿಂತೆ ಬೇಡ. ನಿನ್ನ ಶ್ರಮದ ಭಾಗದ ಫಲ ಅದು ನಷ್ಟ ಆಗುವುದಿಲ್ಲ. ಅದನ್ನೆಲ್ಲ ಕೈಗೂಡಿಸಿಕೊಡ್ತೇನೆ ನಾನು. ಇನ್ನು ಮುಂದಿಗೂ ನನ್ನ ಆರಾಧನೆಯ ಒಂದು ಜವಾಬ್ದಾರಿ ಸಂಸಾರದ ಸಮಸ್ತರಿದ್ದುಕೊಂಡು ವಿಪ್ರೋತ್ತಮರನ್ನು ತರಿಸಿಕೊಂಡು ನಡೆಸಿಕೊಂಡು ಬಾ. ಮನೆತನದ ಸ್ಥಾನದ ಒಂದು ಪರಂಪರೆಯ ದೇವಿ ಇದ್ದಾಳೆ. ಅವರಾದ ಸಮಸ್ತರಿಗೂ ಆ ಕರ್ತವ್ಯ ಮಾಡುವಂಥ ಅವಕಾಶ ಕೊಟ್ಟು ಈ ಜಾಗದಲ್ಲಿ ನನ್ನ ನೆಲೆಯ ಒಂದು ವಿಶೇಷವಾದಂಥ ಅನುಗ್ರಹ ಪರಿಪೂರ್ಣವಾಗಿ ನಾನು ಕೊಟ್ಟು ನಡೆಸಿಕೊಡ್ತೇನೆ. ಸಾನ್ನಿಧ್ಯ ಚಿತ್ತ ಸೇರ್ತದೆ. ಮುಂದೆ ವಿಶೇಷವಾದಂಥ ಮಹಾಪೂಜಾ ಪ್ರಸಾದ ಧರ್ಮಸ್ಥಾನ ಮೂಲಕವಾಗಿ ಸಮಸ್ತ ಭಕ್ತವರ್ಗ ಕುಟುಂಬ ವರ್ಗ ಸ್ವೀಕಾರ ಮಾಡಿಕೊಳ್ಳಿ.
ओम केसराय नमः विषसमुद्राय नमः विद्युज्ज्वालाय नमः धृत्ये नमः दर्शराष्ट्राय नमः मदोषाय नमः धूम्राय नमः गुलिकाय नमः कुबद्धुते नमः ओम नमो भगवते सकलगुणविक्षिप्ताय नागेन्द्राय योगोत्तमेनात्मने नमः वर्णपीठं कल्पयामि स्वस्तमतनामत्वा भुजगोत्तम अरण्यामि व्यासं पीठे मण्डले सुतिके आवाहयाम्यहम् ओमां ह्रीं क्रों यदालाभाससममनसः नागेन्द्रस्य प्राणा यः प्राणा ओमां ह्रीं क्रों यदालाभाससममनसः नागेन्द्र सुजीवेस्तदा ओमां ह्रीं क्रों यदालाभाससममनसः श्रीनागेन्द्र सर्वेन्द्राणि तदानि पृथ्वी अपदे भाल्यादीनि संदेने भारत्यादि हितप्रभो मया रसानि पूजार्थं श्रीकृष्णबलीशया नागेन्द्रान्मलङ्कारान् शबरिमलवैतानिं समर्पयामि रामपूजा अङ्गपूजां करिष्ये पूजयामि दीर्घवृत्तान्माधान्ये पूजयामि सिंहे स्वाहा शापं निवृत्तय कुष्ठादिरोगान्नाशय नाशय इष्टार्थं देहि देहे नमो भगवते दत्त्वाय स्वाहा इमं बलिं गृह्ण यजमानसुकुटुम्बं रक्ष सर्पशापं निवृत्तय कुष्ठादिरोगान्नाशय नाशय इष्टार्थं देहि देहे नमो भगवते तापसाय स्वाहा इमं बलिं गृह्ण यजमानसुकुटुम्बं रक्ष सर्पशापं निवृत्तय कुष्ठादिरोगान्नाशय नाशय इष्टार्थं देहि देहे नमो भगवते प्रतुश्रवसे स्वाहा इमं बलिं गृह्ण यजमानसुकुटुम्बं रक्ष सर्पशापं निवृत्तय कुष्ठादिरोगान्नाशय नाशय इष्टार्थं देहि देहे नमो भगवते दूरश्रवसे स्वाहा ओ दूरश्रवसा ಆಶ್ಲೇಷ ಬಲಿಪ್ರದಾನ ಹಾಗಿರುವಾಗ ಆ ಬಹಳ ಹೊತ್ತಿನಿಂದ ನಿಂತುಕೊಂಡು ಆ ಪ್ರಾರ್ಥನೆಯ ಏನು ಕೃಚ್ಛ್ರಾಚರಣೆಯನ್ನು ಮಾಡಿದೆ ಚತುರ್ದಶ ಕೃಚ್ಛ್ರಾನ್ ಯಥಾಶಕ್ತಿ ಕಾಣಿಕೆಯನ್ನು ಸಮರ್ಪಿಸಿ ಆ ಫಲದ ಹರಿವಾಣವನ್ನು ಹಿಡಿದುಕೊಂಡು ಆ ಆಶ್ಲೇಷ ಬಲಿಪ್ರದಾನದ ಸಂದರ್ಭದಲ್ಲಿ ತದನಂತರ ನಾಗನಿಗೆ ಪ್ರದಕ್ಷಿಣೆ ಬಂದು ಏನು ನಿವೇದಿಸಿತು ಅಂತಹ ಒಂದು ಆ ದೊಡ್ಡ ಪ್ರಾಯಶ್ಚಿತ ಆಶ್ಲೇಷ ಬಲಿಪ್ರದಾನ. ಹಾಗಿರುವಾಗ ಸರ್ಪತಾಡನ, ಸರ್ಪಛೇದನ, ಸರ್ಪಭೇದನ ಇದೇ ರೀತಿಯಾಗಿ ಸರ್ಪನ ಕುಲವೃದ್ಧಿ ಆಗುವ ಅಂಡಗಳು ಅಂದರೆ ಮೊಟ್ಟೆಗಳು ನಾವು ಇವಾಗ ಹಾರೆಯೋ ಪಿಕ್ಕಾಸೋ ಹಿಡ್ಕೊಂಡು ಭೂಮಿಯನ್ನು ಅಗಿತೇವೆ. ಆ ಚರ್ಮಚಕ್ಷುಗಳಾದ ನಮ್ಮ ಗೋಚರಕ್ಕೆ ಬರೋದಿಲ್ಲ. ಹಾಗಿರುವಾಗ ಹತವಾಗಿ ಹೋಗ್ತದೆ. ಅದು ದೋಷ. ಆ ನಾಗನ ಕುಲವೃದ್ಧಿ ಆಗುವ ಅಂಡಗಳು ಹತವಾದಾಗ ಅಂತಹ ಆ ನಾಗನ ಕುಲವೃದ್ಧಿಯಾಗುವ ಅಂಡಗಳ ಹತ ಇನ್ನು ಸಿಕ್ಕಾಪಟ್ಟೆ ಬಲ್ಲೆ ಬೆಳೆದಿರುವಾಗ ಯಾರು ಈ ಕೆಲಸಗಾರರಿಂದ ಇದನ್ನು ಎಷ್ಟಂತ ಮಾಡಿಸ್ಕೊಳ್ಳಿಕ್ಕಾಗ್ತದೆ? ಅದಕ್ಕೆ ಕಡುವು ವೈಶಾಖದಲ್ಲಿ ಒಂದು ಬೆಂಕಿ ಕಡ್ಡಿ ಕೀರಿ ಕೊಟ್ಟು ಬಿಟ್ಟರೆ ಎಲ್ಲ ಧ್ವಂಸ ಆಗಿ ಹೋಗ್ತದೆ. ಈ ಬಲ್ಲೆ ಎಲ್ಲ ಬೆಳೆದದ್ದು ಒಂದು ಬಿಟ್ಟು ಬೆಂಕಿ ಕಡ್ಡಿ ಕೀರಿ ಕೊಡ್ತೇವೆ. ಅಲ್ಲೇ ಸಮೀಪದಲ್ಲಿ ವಾಲ್ಮೀಕಿ ಈ ನಾಗನ ವಾಸದ ಹುತ್ತಗಳಿರ್ತವೆ. ಆವಾಗ ನಾಗನ ಹತ ಆಗ್ತದೆ. ಇಂತಹ ಸರ್ಪತಾಡನ, ಸರ್ಪಛೇದನ, ಸರ್ಪಭೇದನ ಅದೇ ರೀತಿಯಾಗಿ ಕುಲವೃದ್ಧಿ ಆಗತಕ್ಕಂತಹ ಸರ್ಪಾಂಡ ಛೇದನ, ಭೇದನ, ದಹನ ಇತ್ಯಾದಿ ದೋಷಗಳನ್ನೆಲ್ಲ ಸರ್ವಪ್ರಾಯಶ್ಚಿತ್ತ ರೂಪ ಆಶ್ಲೇಷ ಬಲಿದಾನದಿಂದ ಮಹಾನಾಗ ಅದನ್ನು ನಿವೃತ್ತಿಗೊಳಿಸಿ ಕ್ಷಣದಲ್ಲೂ ತಿಳಿಯದೆ ಪಾಪ ಸಂಗ್ರಹ ಆಗಿರ್ತದೆ. ಅಂತಹ ಗರ್ಭವಾದ ಬಿದ್ದ ತ್ರಿದೋಷೋನ್ಯತಮ ಪ್ರಕೋಪೋದ್ಭೂತ ಸಂಕಲೀಕರಣ, ಮಲಿನೀಕರಣ, ಅಪಾತ್ರೀಕರಣ, ಜಾತಿಭ್ರಂಶಗಳು ಇತ್ಯಾದಿ ಸಮಸ್ತ ಪಾಪಗಳನ್ನು ಪರಿಹರಿಸುವುದರ ಮೂಲಕ ವೃತ್ತಿಯ ಉದ್ಯೋಗನ ವ್ಯವಹಾರನ ಏನು ಮಾಡ್ತೇವೆ ಅದರಲ್ಲಿ ಅಲಕ್ಷ್ಮಿ ಪರಿಹಾರಪೂರ್ವಕ ಮಹಾಲಕ್ಷ್ಮಿಯ ಸ್ಥೈರ್ಯ. ಇನ್ನು ಸಕುಟುಂಬದ ಸಜ್ಜನರಲ್ಲಿ ವಿದ್ಯಾರ್ಜನೆಯಲ್ಲಿರತಕ್ಕಂತಹ ಬಾಲಕ ಬಾಲಕಿಯರಿಗೆ ಕಾಲಕಾಲದಲ್ಲಿ ಸನ್ನಡತೆಗಳನ್ನು, ಸದ್ಗುಣಗಳನ್ನು, ಸುಶೀಲತೆಗಳನ್ನು, ಸದ್ಬುದ್ಧಿಗಳನ್ನು, ಸನ್ಮಾರ್ಗಗಳನ್ನು, ಸದಾಯುಷ್ಯವನ್ನು, ಸದಾರೋಗ್ಯವನ್ನು, ಆರೋಗ್ಯ ಚೆನ್ನಾಗಿ ಕೊಟ್ಟು ದೇವರು ಆಯುಷ್ಯ ಬೇಕಾದಷ್ಟು ಕೊಟ್ಟರೆ ಸಾಕ, ಸಜ್ಜನ ಒಳ್ಳೆಯ ಮನುಷ್ಯ ಎಂಬುದಾಗಿ ಸತ್ಕೀರ್ತಿ ಪಡಿಬೇಕಾದ್ರೆ ಆ ಸರ್ಪಾದಿ ಅಷ್ಟಗಳ ಆಗಾಂತರ್ಯಾಮಿ ಸಂಕರ್ಷೂಕ್ಷ್ಮ ಪರಮಾತ್ಮ ವಿದ್ಯಾರ್ಜನೆಯ ಮಕ್ಕಳಿಗೆಲ್ಲ ಸದ್ವಿದ್ಯೆಯನ್ನು ಕರುಣಿಸಿದಾಗ ಒಳ್ಳೆಯ ಮನುಷ್ಯ ಅಂತ ಸತ್ಕೀರ್ತಿ ಪಡೆಯಲಿಕ್ಕೆ ಸಾಧ್ಯ.